ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಚಾನಲ್ನ ಮರೀದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲಾದರೂ ಊರಿಗೆ ಹೊರಡಬೇಕು ಅಂದರೆ 3-4 ದಿವಸಕ್ಕೆ ಮುಂಚೆನೇ ಪ್ಯಾಕಿಂಗ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತೀವಿ. ಆದ್ರೂ ಹೊರಡೋ ದಿವಸ ಒಂದು ಸರಿ ಎಲ್ಲನೂ ಎತ್ತಿಟ್ಕೊಂಡಿದ್ದೀವ ಇಲ್ವಾ ಅಂಥೇಳಿ ನೋಡಿ ಯಾವ ವಸ್ತು ಇಲ್ವೋ ಅದನ್ನು ತಂದು ಎತ್ತಿಟ್ಕೊಂಡಾಗ ಮಾತ್ರನೇ ಹೊರಡೋಕ್ಕೆ ಮನಸ್ಸು ಆಗೋದು. ಹಾಗೆಯೇ ನಂದು ಕೂಡ ಎಲ್ಲ ಪ್ಯಾಕಿಂಗ್ ಆಗಿತ್ತು. ನಮ್ಮ ಮನೆಯವರು ಕೂಡ ಫುಲ್ ಮೊಬೈಲೆಲ್ಲ ಚಾರ್ಜ್ ಮಾಡಿಕೊಂಡು ಅವರು ಚಾರ್ಜ್ ಹಾಕ್ತಾಯಿದ್ದಾರೆ, ಅಂದರೆ ನಿದ್ದೆ ಮಾಡ್ತಾಯಿದ್ದಾರೆ. ಯಾಕಂದರೆ ತುಂಬ ಲಾಂಗ್ ಜರ್ನಿ ಹೋಗೋ ಕಾರಣ ನಿದ್ದೆ ಮಾಡೋಕ್ಕಾಗೋದಿಲ್ಲ, ಹಾಗೆ ಊಟ ಎಲ್ಲ ಸಿಕ್ಕಲ್ಲ ಸರಿಯಾಗಿ. ಹಾಗಾಗಿ ಅವ್ರು ಮಲ್ಕೊಂಡಿದ್ರು. ಅಮ್ಮ ಕೂಡ ಕೆಲಸದಿಂದ ಬಂದು ಮಕ್ಕಳಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಈ ಕಡೆ ಅಪ್ಪ ಮಗ ಇಬ್ಬರು ಹೋಗಿ ಕಟಿಂಗ್ ಎಲ್ಲ ಮಾಡಿಸ್ಕೊಂಬಂದಿದ್ದಾರೆ. ಅದರಲ್ಲಿ ನನ್ನ ಮಗನ ಕಟಿಂಗ್ ಅಂತೂ ಡಿಫ್ರೆಂಟಾಗೆ ಮಾಡಿಸ್ಕೊಬಂದಿದ್ದಾರೆ. ಅವನ ಇನ್ಷಿಯಲ್ನ ಅವ್ನ ಬುಲ್ಡೆ ಮೇಲೆ ಬರೆಸ್ಕೊಬಂದಿದ್ದಾರೆ. ನಮಗಂತೂ ಅಪ್ಪ ಮಕ್ಕಳದು ಈ ತುಂಟಾಟ ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಏನೇನೋ ಕಿತಾಪತಿ ಮಾಡ್ತಾರೆ ನಮ್ಮ ಮನೆಯವರು. ಹಾಗೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿದೆ. ನಮ್ಮ ಮನೆಯವರು ಕೂಡ ಪೂಜೆ ಮಾಡಿಕೊಂಡ್ರು. ನಾವು ಎಲ್ಲರೂ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡ್ವಿ. ಹೊರಗಡೆ ಹೋಗಬೇಕಾದ್ರೆ ಯಾರ್ದಾರ ದೊಡ್ಡವ್ರದ್ದು ಆಶೀರ್ವಾದ ತೊಗೊಂಡ್ರೆ ಹೋಗೋ ದಾರಿ ಸುಖವಾಗಿ ಹೋಗಿ ಸೇರ್ತೀವಂತೆ. ಹಾಗಾಗಿ ನಾವೆಲ್ಲರೂ ನಮ್ಮಮ್ಮನ ಆಶೀರ್ವಾದ ತಗೊಂಡು ಹಾಗೆ ಅವರಿಗೇನು ಬೇಕು ಬೇಡ ಎಲ್ಲವನ್ನ ನಾವು ಮನೆಯಲ್ಲಿ ಇಟ್ಟೋಗಿದ್ವಿ. ನನ್ನ ಮಗಳು ಹೊರಡೋ ಟೈಮಿಗೆ ತುಂಬಾ ಅಳು ಸ್ಟಾರ್ಟ್ ಮಾಡ್ಕೊಬಿಟ್ಲು. ಅಜ್ಜಿನ 8 ವರ್ಷ ಆದಮೇಲೆ ಇವತ್ತೇ ಮೊದಲನೇ ಸಾರಿ ಅವ್ರ ಅಜ್ಜಿನ ಬಿಟ್ಟು ದೂರ ಆಗ್ತಾ ಇರೋದು. ಆ ಕಾರಣಕ್ಕೆ ಅವಳಿಗೆ ತುಂಬಾ ಅಳು ಬರ್ತಾಯಿತ್ತು. ಅಜ್ಜಿ ನೀನು ಬಾ ಅಂತ ಕರೀತಾ ಇದ್ಲು. ಆದರೆ ಏನು ಮಾಡೋದು, ನಮ್ಮಮ್ಮಂಗೆ ಹುಷಾರಿಲ್ಲ, ಹಾಗಾಗಿ ನಾವು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇಲ್ಲ. ಆಟೋ ಬಂತು, ಆಟೋದಲ್ಲಿ ನಾವೆಲ್ಲ ಹತ್ಕೊಂಡ್ವಿ. ಅಮ್ಮ ಸರಿ ನಾನು ಬರಲ್ಲ, ಆದರೆ ಬಸ್ ಸ್ಟ್ಯಾಂಡ್ ತನಕ ಬರ್ತೀನಿ ಅಂತ ಹೇಳಿಬಿಟ್ಟು ನಮ್ಮನ್ನು ಬಸ್ ಹತ್ತಿಸೋಕ್ಕೆ ಬಂದರು. ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದಂಗೆ ಮೈಸೂರು ಬಸ್ಸು ರೆಡಿಯಾಗಿತ್ತು. ಪಾಪ ಅಮ್ಮನ ಹತ್ರ ಸರಿಯಾಗಿ ಮಾತಾಡ್ಸೋಕ್ಕೆ ಕೂಡ ನಮಗೆ ಟೈಮ್ ಸಿಕ್ಕಲಿಲ್ಲ. ಹಾಗೆ ನಮ್ಮ ಕೆಲವೊಂದು ಫಾಲೋವರ್ಸ್ ಕೂಡ ಬಸ್ ಸ್ಟ್ಯಾಂಡಲ್ಲಿ ನಮಗೆ ಮಾತಾಡಿಸಿದ್ರು. ತುಂಬ ಖುಷಿ ಆಯಿತು. ನನ್ನ ತಮ್ಮ ಕೂಡ ಬಂದಿದ್ದ ನಮ್ಮನ್ನು ಬಸ್ ಹತ್ತಿಸೋಕ್ಕೆ ಅಂತ ಹೇಳಿಬಿಟ್ಟು. ಹಾಗೆ ನಮ್ಮ ಮನೆಯವರು ಮಕ್ಕಳಿಗೆ ಬಸ್ ಹತ್ತಿದ್ರೆ ಸಾಕು ವಾಮಿಟ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಅವರಿಗೆಲ್ಲ ವಾಮಿಟ್ ಮಾತ್ರೆ ತೊಗೊಬಂದು ಕೊಟ್ಟಿದ್ದರು. ನಾವು ಉಪವಾಸವನ್ನು ಹೋಗೋದ ಕಾರಣ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಬಂದು ನನಗೆ ಕೂಡ ಕೊಟ್ಟಿದ್ದರು. ನನ್ನ ಮಗಳಂತೂ ಬಸ್ ಉದ್ದಕ್ಕೂ ಅಳ್ಕೊಂಡೇ ಬರ್ತಾಯಿದ್ಲು. ಅವಳನ್ನ ಸಮಾಧಾನ ಮಾಡೋ ತನಕ ನಮಗೆ ಸಾಕಾಗೋಯ್ತು. ಹಾಗೆ ಇನ್ನೂ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಟ್ರಾವೆಲ್ ಅಪ್ ಟು ಡೇಟ್ ಹಾಕ್ತೀನಿ. ಅಲ್ಲಿ ತನಕ ಈ ವಿಡಿಯೋಗೆ ಲೈಕ್ ಮಾಡಿ.